ಶ್ರೀರಾಮ ಸಮರ್ಥ. ಸೆಪ್ಟೆಂಬರ್ 9. ಭಗವಂತನ ವಿಸ್ಮರಣೆ ದೊಡ್ಡ ಪಾಪವಾಗಿರುತ್ತದೆ. ನಿಜವಾಗಿಯೂ ಭಗವಂತನ ಅಸ್ತಿತ್ವವು ಎಲ್ಲಿ ನೋಡಿದಲ್ಲಿ ಇರುತ್ತದೆ. ಭಗವಂತನು ಇರುತ್ತಾನೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ಬುದ್ಧಿಯ ಕೊಡುಗೆ ಪ್ರಾಪ್ತವಾಗಿರುತ್ತದೆ. ಭಗವಂತನ ಮರ್ಮ ತಿಳಿದುಕೊಳ್ಳುವುದಕ್ಕಾಗಿ ನಾವು ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ತಿಳಿಯಬೇಕು. ಯಾರು ಭಗವಂತನನ್ನು ತಿಳಿದುಕೊಂಡಿರುವರೋ ಅವರು ಭಗವಂತನಿಗೆ ಏನು ರುಚಿಸುತ್ತದೆ ಎಂಬುದನ್ನು ಹೇಳಿರುತ್ತಾರೆ. ಸರ್ವ ವಿಷಯಗಳ ವಾಸನೆಯನ್ನು ಬಿಟ್ಟು ಭಗವಂತನಿಗೆ ಶರಣು ಹೋಗಬೇಕು. ಇದು ಅವರ ಉಪದೇಶದ ಸಾರವಾಗಿರುತ್ತದೆ. ಈ ಆಪ್ತವಾಕ್ಯವನ್ನೇ ನಾವು ಪ್ರಮಾಣವೆಂದು ತಿಳಿಯಬೇಕು. ಏಕೆಂದರೆ ಅವರು ಸ್ವತಃ ಅನುಭವ ಪಡೆದುಕೊಂಡು, ಅಂದರೆ ತಾವು ಸ್ವತಃ ಮುಕ್ತಿ ಪಡೆದುಕೊಂಡು ನಮಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿರುತ್ತಾರೆ. ಯಾರು ನಮ್ಮನ್ನು ಜನ್ಮ ಮರಣದಿಂದ ಮುಕ್ತ ಮಾಡುತ್ತಾರೋ ಅವರೇ ನಿಜವಾದ ಆಪ್ತರು. ಯಾರು ಭಗವಂತನವರಾಗಿರುತ್ತಾರೋ ಅವರಿಗೆ ಜಗತ್ತಿನ ಭಯವೆನಿಸುವುದಿಲ್ಲ. ನಾವು ಯಾವಾಗಲೂ ವಿಷಯಗಳಿಗೆ ಶರಣು ಹೋಗುತ್ತೇವಲ್ಲವೇ? ಅಂದ ಮೇಲೆ ಭಗವಂತನಿಗೆ ಶರಣು ಹೋಗಲು ಏಕೆ ಭಯಪಡಬೇಕು? ನಿಜವಾಗಿಯೂ ಎಲ್ಲ ಚಮತ್ಕಾರಗಳನ್ನು ಮಾಡಲು ಬರುತ್ತದೆ. ಆದರೆ ಭಗವಂತನಿಗೆ ಶರಣು ಹೋಗಲು ಮಾತ್ರ ಬರುವುದಿಲ್ಲ. ನಾಮಸ್ಮರಣೆ ಮಾಡತೊಡಗಿದೆವೆಂದರೆ ವಿಷಯಗಳು ಕೈ ತೊಳೆದುಕೊಂಡು ಬೆನ್ನು ಹತ್ತುತ್ತವೆ. ಅಂದರೆ ನಾನು ಒಳಗೂ ಹೊರಗೂ ವಿಷಯಗಳಿಂದ ಎಷ್ಟು ತುಂಬಿರುವೆನಲ್ಲ ಅನಿಸುತ್ತದೆ. ಆದರೂ ಕೂಡ ದೃಢವಾದ ನಿಶ್ಚಯದಿಂದ ನಾಮಸ್ಮರಣೆ ಮಾಡುತ್ತಾ ಹೋಗಬೇಕು. ಪ್ರಪಂಚ ಮಾಡುವಾಗ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ಬರುವುದಿಲ್ಲವೇ? ಅಂದ ಮೇಲೆ ಪರಮಾರ್ಥ ಮಾಡುವಾಗ ಅಂತಹ ವಿಚಾರಗಳು ಬಂದರೆ ಏಕೆ ಭಯಪಡಬೇಕು? ಪ್ರಹ್ಲಾದನು ಒಮ್ಮೆ ನಾಮ ತೆಗೆದುಕೊಳ್ಳಲು ಪ್ರಾರಂಭ ಮಾಡಿದ್ದನ್ನು ಕೊನೆಯವರೆಗೂ ಬಿಡಲೇ ಇಲ್ಲ. ಆ ನಾಮದಿಂದಲೇ ದಾಟಿದನು. ಆ ಭಾವನೆಯಿಂದಲೇ ಉದ್ಧಾರ ಹೊಂದಿದನು. ಆದ್ದರಿಂದ ಆ ಭಾವನೆಯನ್ನು ಬೆಳೆಸುವುದಕ್ಕಾಗಿ ನಾಮದ ಅಖಂಡ ಸ್ಮರಣೆಯನ್ನು ಮಾಡಬೇಕು. ನಾವು ನಮ್ಮ ಪಾಪವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಬಾರದು. ನಾವು ನಮ್ಮ ಪೂರ್ವ ಸಂಸ್ಕಾರವನ್ನು ಬುದ್ಧಿಯಿಂದಲೇ ನಿರ್ಧರಿಸುವುದಿಲ್ಲವೇ? ನಮ್ಮ ಮನಸ್ಸೇ ನಮ್ಮನ್ನು ತಿನ್ನುತ್ತದೆ. ಇದಕ್ಕೇನು ಮಾಡಬೇಕು? ನಿನ್ನೆ ಆದದ್ದನ್ನು ಇಂದು ಸುಧಾರಿಸಲು ಬರುವುದಿಲ್ಲ. ಆದರೆ ವರ್ತಮಾನದ ಕ್ಷಣವನ್ನು ಮಾತ್ರ ವ್ಯರ್ಥ ಕಳೆಯಬಾರದು. ಎಂದೂ ನಿರಾಶರಾಗಬಾರದು. ಎಲ್ಲ ಸಾಧನೆಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಶ್ರೇಷ್ಠವೇ ಆಗಿರುತ್ತವೆ. ಸಾಧನೆಯ ವಿಷಯದಲ್ಲಿ ಪತಿವ್ರತೆಯಂತಹ ನಿಷ್ಠೆ ಇರಬೇಕು. ಭಗವಂತನವರಾಗುವುದೇ ಎಲ್ಲ ಸಾಧನೆಗಳ ಹಾಗೂ ಎಲ್ಲ ಧರ್ಮದ ಮೂಲವೆಂಬುದನ್ನು ನಾವು ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು. ಪ್ರಪಂಚವನ್ನು ಪೂರ್ಣಗೊಳಿಸಲು ನಾವು ಸಾಯುವವರೆಗೂ ಕೆಲಸ ಮಾಡುತ್ತೇವೆ. ಅಂದ ಮೇಲೆ ಭಗವಂತನನ್ನು ಹೊಂದಲು ಸ್ವಲ್ಪಾದರೂ ಕಷ್ಟಪಡಬಾರದೆ? ನಿಜವಾಗಿಯೂ ಭಗವಂತನ ವಿಸ್ಮರಣೆಗಿಂತ ಬೇರೆ ದೊಡ್ಡ ಪಾಪವಿರುವುದಿಲ್ಲ. ದೇವರು ಬೇಕೆಂದು ಅನಿಸುವುದು ದೇವಬುದ್ಧಿ, ಹಾಗೂ ವಿಷಯ ಬೇಕೆಂದು ಅನಿಸುವುದು ದೇಹ ಬುದ್ಧಿ. ವಾಸನೆ ಎಂದರೆ ದೇವರ ವಿರುದ್ಧವಾದ ನಮ್ಮದೇ ಇಚ್ಛೆ. ಈ ವಾಸನೆ ಅಂದರೆ ವಿಷಯಗಳ ಬೇಕು ಬೇಡತನವು ಕಡಿಮೆಯಾದಂತೆ ಆಗ ಬುದ್ಧಿಯು ನಾಮದಲ್ಲಿ ಸ್ಥಿರವಾಗುತ್ತಾ ಹೋಗುತ್ತದೆ. ಈ ರೀತಿ ನೀನು ಇರುತ್ತೀ ನಾನು ಇಲ್ಲ ಎಂಬ ಸ್ಥಿತಿಯು ನಾಮಸ್ಮರಣೆಯ ಸಾಧನೆಯಿಂದ ಯಾವಾಗ ಉಂಟಾಗುವುದೋ ಆಗ ನಾವು ಪರಮೇಶ್ವರನನ್ನು ಹೊಂದಿದಂತೆ ಅಥವಾ ನಾವು ಭಗವಂತನವರಾಗಿರುತ್ತೇವೆ ಎಂದು ನಿಶ್ಚಿತವಾಗಿ ಹೇಳಬಹುದು. ನಿಧಿಧ್ಯಾಸದಿಂದ ಆನಂದದ ಸಾಕ್ಷಾತ್ಕಾರವಾಗುವುದೇ ಮೋಕ್ಷವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ಒಮ್ಮೆ ಭಗವಂತನ ಕಡೆಗೆ ದೃಷ್ಟಿ ಹೋಯಿತೆಂದರೆ ಉಳಿದೆಲ್ಲದರ ತ್ಯಾಗವು ತಾನಾಗಿಯೇ ಆಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.